ಮೆಣಸಿನ ಸಾರು ಮಾಡ್ತಾ ಇದ್ದೀವಿ ಇವತ್ತು. ಇದು ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಯಾವುದು ಸಾರಿನ ಪುಡಿ ಎಲ್ಲ ಹಾಕಲ್ಲ. 1 ಲೋಟ ಹೆಸರುಬೇಳೆ, 1 ಗ್ಲಾಸ್ ಆಫ್ ಮೂಂಗ್ ದಾಲ್. ದಿಸ್ ಇಸ್ ಕಾಲ್ಡ್ ಮೆಣಸಿನ ಸಾರು. ಆಲ್ಮೋಸ್ಟ್ 1.25 ಲೋಟ. ಹೆಸರುಬೇಳೆನ ಒಂದು ಪ್ಯಾನ್ಗೆ ಹಾಕೊಂಡು ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ತುಪ್ಪ ಏನು ಹಾಕೋದು ಬೇಡ, ಡ್ರೈ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮೂಂಗ್ ದಾಲ್ ಇನ್ ಅ ಡ್ರೈ ಪ್ಯಾನ್. ನೋ ನೀಡ್ ಆಫ್ ಆ್ಯಡಿಂಗ್ ಎನಿ ಆಯಿಲ್ ಆರ್ ಘೀ. ಫ್ರೈ ಟಿಲ್ ಇಟ್ ಗಿವ್ಸ್ ಔಟ್ ಅನ್ ಅರೋಮಾ. ಒಂದು ಘಮ ಸ್ಮೆಲ್ ಬರೋ ತನಕ ಫ್ರೈ ಮಾಡಿ. ಕಮ್ಮಿನೇ ಇಲ್ಲಿ ಉರಿ, ಇಲ್ಲದ್ರೆ ಸೀದೋಗುತ್ತೆ. ಇದೊಂದು 3-4 ನಿಮಿಷ ಹುರ್ಕೊಂಡಿದ್ದೀವಿ. ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಕೆಂಪಗಾಗಿರುತ್ತೆ. ಒನ್ಸ್ ಇಟ್ ಟರ್ನ್ಸ್ ಆರೆಂಜಿಶ್ ರೆಡ್, ರಿಮೂವ್ ಇಟ್ ಫ್ರಮ್ ಹೀಟ್. ಡೋಂಟ್ ಕೀಪ್ ಇಟ್ ಇನ್ ದ ಸೇಮ್ ಪ್ಯಾನ್. ಅದರಲ್ಲೇ ಇಟ್ಟಿದ್ರೆ ಬಿಸಿಗೆ ಸೀದೋಗುತ್ತೆ. ತೆಗೆದು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಕೂಲ್ ಆಗೋಕ್ಕೆ. ದ ಫ್ರೈಡ್ ಮೂಂಗ್ ದಾಲ್ ವಿ ಆರ್ ಗೋಯಿಂಗ್ ಟು ವಾಶ್ ಇಟ್ ನೌ. ಫ್ರೈ ಮಾಡ್ಕೊಂಡಿರೋ ಹೆಸರು ಬೇಳೆನ ತೊಳೆದು ಕುಕ್ಕರ್ಗೆ ಹಾಕ್ತೀವಿ ಬೇಯಕ್ಕೆ. We are keeping that moong dal, washed moong dal for boiling in cooker. ಹುರಿದು ತೊಳೆದಿರೋ ಹೆಸರು ಬೇಳೆನ ಕುಕ್ಕರಲ್ಲಿ ಬೇಯಕ್ಕೆ ಇಡ್ತಾ ಇದ್ದೀವಿ. ಅದು ಮುಳುಗೋ ತನಕ ನೀರು ಹಾಕಿದ್ದೀವಿ. ಆ್ಯಡ್ 1 ಸ್ಮಾಲ್ ಸ್ಪೂನ್ ಆಫ್ ಘೀ, ಒಂದು ಸಣ್ಣ ಚಮಚ ತುಪ್ಪ ಹಾಕಿದ್ದೀವಿ ಅದಕ್ಕೆ. ಕವರ್ ದ ಲಿಡ್ ಆಫ್ ದ ಕುಕ್ಕರ್, ಆ್ಯಡ್ ದ ವಿಸಿಲ್ ಆ್ಯಂಡ್ ಲೆಟ್ ಇಟ್ ವಿಸಿಲ್ ಫಾರ್ ಅರೌಂಡ್ 4 times. ಒಂದು 4 ಸತಿ ವಿಸಿಲ್ ಹಾಕಿ ಆಗಕ್ಕೆ ಬಿಡಿ. 4 to 5 times. ಅಲ್ಲಿ ಹೆಸರು ಬೇಳೆ ಫ್ರೈ ಮಾಡಿ ಬೇಯಕ್ಕೆ ಇಟ್ಕೊಂಡಿದ್ವಿ ಕುಕ್ಕರಲ್ಲಿ. ಮೂಂಗ್ ದಾಲ್ ಹ್ಯಾಸ್ ಬೀನ್ ಕೆಪ್ಟ್ ಫಾರ್ ಬಾಯ್ಲಿಂಗ್ ಇನ್ ಕುಕ್ಕರ್. ನಾವು ವಿ ಟೇಕ್ ಅನದರ್ ಪ್ಯಾನ್ ಆ್ಯಂಡ್ ಆ್ಯಡ್ ಅ ಲಿಟಲ್ ಬಿಟ್ ಆಫ್ ಘೀ. ಸ್ವಲ್ಪ ತುಪ್ಪ ಹಾಕೋತಾ ಇದ್ದೀವಿ ಒಂದು ಬೇರೆ ಪ್ಯಾನ್ಗೆ. ಟು ದಿಸ್ heated ghee we add a few corns, like around 15 to 20 black pepper corns. ಇದಕ್ಕೆ ತುಪ್ಪಕ್ಕೆ, ಬಿಸಿಯಾಗಿರೋ ತುಪ್ಪಕ್ಕೆ ಒಂದು 10ರಿಂದ 15 ಕರಿಮೆಣಸು ಕಾಳು ಹಾಕೊಳ್ಳಿ. 1 ಗ್ರೀನ್ ಚಿಲ್ಲಿ, 1 ಹಸಿ ಮೆಣಸಿನ್ಕಾಯಿ ಸ್ಲಿಪ್ ಮಾಡಿ ಓಪನ್ ಮಾಡಿರೋದು. ಒಂದೇ ಒಂದು ಪಿಂಚ್ ಹಿಂಗ್, ಸ್ವಲ್ಪ ಹಿಂಗ ಸೊಫಿಟಿಡ್. 1 to 2 ಸ್ಪೂನ್ಸ್ ಆಫ್ ಜೀರಾ, 1ರಿಂದ 2 ಸ್ಪೂನ್ ಜೀರಿಗೆ ಹಾಕಿ ಫ್ರೈ ಮಾಡ್ಕೊಳ್ಳಿ. ಆಮೇಲಿಂದ ಎಷ್ಟಮ್ಮ ಇದು? ಒಂದು ಹಿಡಿ ಉದ್ದಿನ ಬೇಳೆ, 1 fistful ಆಫ್ ಉಡದ್ ದಾಲ್ ಆ್ಯಂಡ್ ಫ್ಯೂ ಲೀವ್ಸ್ ಆಫ್ ಕರಿ ಲೀವ್ಸ್. ಒಂದು ಮುಷ್ಟಿಯಷ್ಟು ಉದ್ದಿನ ಬೇಳೆ, ಆಮೇಲೆ ಒಂದು 5ರಿಂದ 6 ಕರ್ಬೇವಿನ ಸೊಪ್ಪು ಹಾಕಿ ಫ್ರೈ ಮಾಡಿ. ಅದು ಸ್ವಲ್ಪ ಕೆಂಪಗಾಗೋ ತನಕ ಫ್ರೈ ಮಾಡಿ ಉದ್ದಿನ ಬೇಳೆ. ಫ್ರೈ ಟಿಲ್ ದ ಉರದ್ ದಾಲ್ ಟರ್ನ್ಸ್ ಗೋಲ್ಡನ್ ಕಲರ್. ಒನ್ಸ್ ಇಟ್ ಟರ್ನ್ಸ್ ಗೋಲ್ಡನ್ ಕಲರ್, ಕಂದು ಬಣ್ಣ ಬಂದ ಮೇಲೆ ಒಲೆ ಆರಿಸಿ ಕೊತ್ತಂಬರಿ ಸೊಪ್ಪು ಹಾಕಿ ಅದೇ ಬಿಸಿನಲ್ಲಿ ಫ್ರೈ ಆಗುತ್ತೆ. ಸ್ವಿಚ್ ಆಫ್ ದ ಗ್ಯಾಸ್ ಸ್ಟವ್ ಆ್ಯಂಡ್ ದೆನ್ ಆ್ಯಡ್ ಕೊರಿಯಾಂಡರ್ ಆ್ಯಂಡ್ ಇಟ್ ವಿಲ್ ಗೆಟ್ ಫ್ರೈಡ್ ಇನ್ ದ ಸೇಮ್ ಹೀಟ್. ಟ್ರಾನ್ಸ್ಫರ್ ಇಟ್ ಇನ್ ಟು ಅ ಡಿಫ್ರೆಂಟ್ ಪ್ಲೇಟ್. ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಮೆಣಸಿನ ಸಾರಿಗೆ ಅದು ಫ್ರೈ ಮಾಡಿರೋದು ಕೂಲ್ ಆಗಕ್ಕೆ ಬಿಟ್ಟಿದ್ವಿ. ಈಗ ಇದನ್ನು ಮಿಕ್ಸಿಗೆ ಹಾಕೋಬೇಕು. ವಿ ಹ್ಯಾವ್ ಟು ಅದು ಫ್ರೈಡ್ ಮಿಕ್ಸ್ ಹ್ಯಾಸ್ ಟು ಬಿ ಕೂಲ್ಡ್ ಆ್ಯಂಡ್ ದೆನ್ ಗ್ರೌಂಡ್. ಡೋಂಟ್ ಆ್ಯಡ್ ಟೂ ಮೆನಿ ಚಿಲ್ಲೀಸ್ ಟು ದಿಸ್ ಬಿಕಾಸ್ ದ ಸ್ಪೈಸ್ ಕಮ್ಸ್ ಫ್ರಮ್ ದ ಪೆಪ್ಪರ್ ಆ್ಯಸ್ ವೆಲ್. ಕರಿ ಮೆಣಸು ಹಾಕಿರೋದ್ರಿಂದ ತುಂಬ ಹಸಿ ಮೆಣಸಿನ್ಕಾಯಿ ಹಾಕಕ್ಕೆ ಹೋಗಬೇಡಿ. ಇದಕ್ಕೆ ನೀರು ಹಾಕ್ತೇನೆ. ಅದಕ್ಕೆ ಫಸ್ಟ್ ಡ್ರೈ ಗ್ರೈಂಡ್, ದೆನ್ ಆ್ಯಡ್ ಅ ಲಿಟಲ್ ವಾಟರ್ ಆ್ಯಂಡ್ ಸ್ಮೂತ್ ಪೇಸ್ಟ್. ಇದು ಫಸ್ಟು ನೀರು ಹಾಕದೇ ಗ್ರೈಂಡ್ ಮಾಡ್ಕೊಳ್ಳಿ, ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ಮೂತ್ ಪೇಸ್ಟ್ ಮಾಡ್ಕೊಳ್ಳಿ. ದ coarsely ground, the fried one is coarsely ground and now we add the coconut. ಅದು 1 ರೌಂಡ್ ತರಿ ರುಬ್ಕೊಂಡು ತೆಂಗಿನಕಾಯಿ ಹಾಕ್ಬೇಕು ಇವಾಗ. After coconut, 2 spoons of water was added and this was finely ground into a paste. ತೆಂಗಿನಕಾಯಿ ಹಾಕಿದ್ಮೇಲೆ 1-2-3 ಸ್ಪೂನ್ ನೀರು ಹಾಕಿ ತುಂಬ ಸ್ಮೂತ್ ಪೇಸ್ಟ್ ಆಗಿ
ಹೆಸರು ಬೇಳೆನ ಕದಡ್ಕೊಳ್ಳಿ. ದೆನ್ ಮ್ಯಾಶ್ ಮೂಂಗ್ ದಾಲ್ ಇಂಟು ಸೆಮಿ ಪೇಸ್ಟ್ ಬೇಯಿಸಿ ಕಡ್ದಿಟ್ಕೊಂಡಿದ್ದ ಹೆಸರು ಬೇಳೆ ಮಿಕ್ಸ್ನ ಒಂದು ಪಾತ್ರೆಗೆ ಹಾಕಿ ಕುದಿಸಕ್ಕಿಟ್ಟಿದ್ದೀವಿ. The moong dal which has been boiled and mashed has been added into a pan and we are waiting for it to boil. Then add the ground paste. ರುಬ್ಬಿಟ್ಕೊಂಡಿರೋ ಮಿಕ್ಸ್ನ ಇದಕ್ಕೆ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿನಲ್ಲಿರೋ ಮಿಕ್ಕಿರೋ ಪೇಸ್ಟ್ನು ಸಾರೊಳಗೆ ಹಾಕಿ. ಇದು ಸ್ವಲ್ಪ ತೆಳ್ಳಗೆ ಚೆನ್ನಾಗಿರುತ್ತೆ. If slightly more liquid consistency than sambar will be good. ಕೈ ಆಡ್ತಾ ಇರಬೇಕು ಸೌಟಲ್ಲಿ, ಇಲ್ಲದಿದ್ರೆ ಆ ಬೇಳೆ ತಳ ಕಚ್ಕೊಂಡ್ಬಿಡುತ್ತೆ ಹೆಸರು ಬೇಳೆ. ಯು ಹ್ಯಾವ್ ಟು ಕೀಪ್ ಮಿಕ್ಸಿಂಗ್ ದ ಮೆಣಸಿನ ಸಾರು or the rasam, otherwise the moong dal will stick to the bottom of the pan. ಸ್ವಲ್ಪ ಹೆಸರು ಬೇಳೆ ಕಮ್ಮಿನೇ. We are adding salt, ಟೇಸ್ಟ್ ತಕ್ಕಂತೆ ಸಾಲ್ಟ್, ರುಚಿಗೆ ತಕ್ಕಂತೆ ಸಾಲ್ಟ್, ಒಂದೆರಡು ಕರ್ಬೇವಿನ ಸೊಪ್ಪು ಹಾಕಿದ್ದೀವಿ, ಅದಕ್ಕೆ ಉಪ್ಪು ಹಾಕಿದ್ದೀವಿ, ಕಲ್ಲುಪ್ಪು ಸ್ವಲ್ಪ ಕಮ್ಮಿನೇ ಬೀಳುತ್ತೆ ಹೆಸರು ಬೇಳೆಗೆ ಉಪ್ಪು. ವಿ ಅಲವ್ ದಿಸ್ ರಸಮ್ ಮೆಣಸಿನ ಸಾರು ಟು ಬಾಯ್ಲ್ ಟಿಲ್ ದ ರಾ ಸ್ಮೆಲ್ ಆಫ್ ದಟ್ ಪೇಸ್ಟ್ ಗೋಸ್. ಆ ಪೇಸ್ಟ್ ಹಾಕಿರೋ ಹಸಿ ವಾಸನೆ ಹೋಗೋ ತನಕ ಕುದಿಬೇಕದು. ಅಷ್ಟರಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀವಿ. ವಿ ಆರ್ ಮೇಕಿಂಗ್ ಟೆಂಪರಿಂಗ್ ರೆಡಿ ಫಾರ್ ಆ್ಯಡಿಂಗ್ ಟು ದ ರಸಮ್. ಒನ್ಸ್ ದ ಘೀ ಹೀಟ್ಸ್ ಅಪ್, ಆ್ಯಡ್ ಮಸ್ಟರ್ಡ್, ಲೆಟ್ ಇಟ್ ಸ್ಪ್ಲಟರ್. ಸಾಸಿವೆ ಚಿಟ್ಕುಟ್ಟಿದ ಮೇಲೆ ಜೀರಿಗೆ ಹಾಕಿ add little bit of jeera and then hing at the end, one pinch asafoetida. Then add the tempering to the rasam. ಮೆಣಸಿನ ಸಾರಿಗೆ ಆ ಒಗ್ಗರಣೆ ಹಾಕ್ಬಿಡಿ. ಆಫ್ಟರ್ ಸ್ವಿಚಿಂಗ್ ಆಫ್ ದ ಗ್ಯಾಸ್ ಸ್ಟವ್, ಗ್ಯಾಸ್ ಆಫ್ ಮಾಡಿ ಒಗ್ಗರಣೆ ಹಾಕಿರೋದು. This ಮೆಣಸಿನ ಸಾರು is good for health since it has the right ingredients of black pepper, jeera. We consume it also when we are not well, like cough and cold. ನೆಗಡಿ, ಕೆಮ್ಮು, ಜ್ವರ ಎಲ್ಲ ಇದ್ದಾಗಲೂ ಈ ಮೆಣಸಿನ ಸಾರು ಒಳ್ಳೆಯದು. ಏಕೆಂದರೆ ಕರಿಮೆಣಸು, ಜೀರಿಗೆ ಎಲ್ಲ ಇರುತ್ತೆ ಅದರಲ್ಲಿ. ಆರಿಸಿ ಅದೇ ಒಗ್ಗರಣೆನೂ ಹಾಕಿದ ಮೇಲೆ ಸ್ಕ್ವೀಸ್ ಲೆಮನ್ ಇಂಟು ಇಟ್, ಒಂದು ಅರ್ಧ ನಿಂಬೆಹಣ್ಣು ರಸ ಹಾಕಿ ಒಲೆ ಆರಿಸಿರ್ಬೇಕು ಈ ಟೈಮಲ್ಲಿ. ದಿಸ್ ಗಿವ್ಸ್ ದ ಸಾರ್ ಟೇಸ್ಟ್ ಟು ಇಟ್. ಇದಕ್ಕೆ ಯಾವುದೇ ರೀತಿಯಾದ ಬೇರೆ ಹುಳಿ ಪುಡಿ, ಸಾರಿನ ಪುಡಿ ಏನೂ ಹಾಕಲ್ಲ. ಹಸಿ ಮೆಣಸಿನ್ಕಾಯಿ ಆ್ಯಂಡ್ ಪ್ರಿಡಾಮಿನೆಂಟ್ಲಿ ಕರಿ ಮೆಣಸಲ್ಲೇ ಖಾರ ಬರಬೇಕಿದೆ. ದ ಸ್ಪೈಸ್ ಇಸ್ ಮೇನ್ಲಿ ಬೇಸ್ಡ್ ಔಟ್ ಆಫ್ ಬ್ಲ್ಯಾಕ್ ಪೆಪ್ಪರ್, ಕಾರ್ನ್ ಆ್ಯಂಡ್ ಜೀರಾ ಆ್ಯಂಡ್ ಗ್ರೀನ್ ಚಿಲ್ಲೀಸ್. ಮೆಣಸಿನ ಸಾರು ರೆಡಿ ಇದೆ. ಅನ್ನ ಬಿಸಿ ತುಪ್ಪ ಜೊತೆ ತಿಂದರೆ ಒಳ್ಳೆಯದು. ಇಟ್ ಟೇಸ್ಟ್ ಗುಡ್ ವಿತ್ ರೈಸ್.